ಸಾರಥಿ ರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. Pulling out the coupe at the lot, told him fuck 12, fuck SWAT, busting all the bells out the box. I just hit a lick with the box, had to put the stick in the. ಎಸಿದಲ್ಲ ಗಾಡಿ ಇಲ್ಲೇ ಹೊಡ್ಕೊಡೋ ಲೆಫ್ಟ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಥಿ ಟ್ರಕ್ ವ್ಲಾಗ್ಸ್. ನಾನಿವತ್ತು ಟಾಟಾ 150 LPT ಗಾಡಿ ತೊಗೊಂಡಿದ್ದೆ, ರಿವ್ಯೂ ಮಾಡೋಣ ಅಂದ್ಬಿಟ್ಟು ತಗೊಂಡೆ ಗಾಡಿನ. ಈ ಗಾಡಿ ಬಂದು 3.3 ಲೀಟರ್ ಡೀಸೆಲ್ ಇಂಜಿನು, 475 ನ್ಯೂಟನ್ ಮೀಟರು. ಬನ್ನಿ ಗಾಡೀಲಿ ಏನೇನು ಕೊಟ್ಟಾರೆ ಆಪ್ಷನ್ಗಳು ನೋಡೋಣ. ಈ ಟೈರು ತುಂಬ ಹೆವಿ ಕೊಟ್ಟವನೆ, ನೋಡ್ಬೋದು ನೀವು. ಟೈರ್ ಸೈಜು ಇಲ್ಲಪ್ಪ, ಟೈರ್ ಸೈಜು 295 90R R20 ರೇಡಿಯಲ್ ಟೈರು. ಬೆಡ್ ಸ್ಟೋನು ತುಂಬ ಚೆನ್ನಾಗಿ ಕೊಟ್ಟವನೆ. ಆಮೇಲೆ ಡೆಫ್ ಟ್ಯಾಂಕ್ ಕೊಟ್ಟವನೆ ಇಲ್ಲಿ 32 ಲೀಟ್ರ್. ಇದು 32 ಲೀಟ್ರ್ ಕೊಟ್ಟರೆ ಚೆನ್ನಾಗಿ ಕೊಟ್ಟಾರೆ. ಡೀಸೆಲ್ ಟ್ಯಾಂಕ್ ಬಂದು 250 ಲೀಟ್ರ್ ಇಲ್ಲೇ ಇದೆ. ಡೀಸೆಲ್ ಟ್ಯಾಂಕ್ ಕೊಟ್ಟಾರೆ, ಚೆನ್ನಾಗಿ ಗ್ರಿಲ್ಗಳೆಲ್ಲ ಕೊಟ್ಟಾರೆ ಸಪೋರ್ಟಿಂಗ್ಗೆ. ಹಿಂದ್ಗಡೆ ಬಂದ್ಬಿಟ್ಟು ಸೇಮ್ ಸೈಜ್ ಟೈರು 295 90R R20 ಸೇಮ್ ರೇಡಿಯಲ್ ಟೈರು ಟ್ಯೂಬ್ದು. ಗ್ರೀಸಿಂಗ್ ಕೊಟ್ಟವನೆ ಗುರು ಚೆನ್ನಾಗಿ ಕಟ್ಟೆಗೆ. ಇವಾಗ ಕಟ್ಟೆ ಎಲ್ಲ ಫುಲ್ ಹೆವಿ ಕೊಟ್ಟವನೆ. ಈ ಗಾಡಿ ಬಂದು 22 ಫೀಟ್ ಲಾಂಗ್ ಬಾಡಿ. ಇದ್ರ ಪಾಸಿಂಗು 13 ಟನ್ 200 kg ಕೊಡ್ತಾರೆ. 20 ಫೀಟ್ ಇದ್ದರೆ ನನ್ನ ಗಾಡಿಗೆ 13 ಟನ್ 70 kg ಕೊಟ್ಟವ್ರೆ. ನೋಡ್ಬೋದು, ಚಾರ್ಜಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟವ್ರೆ. ಹಿಂದ್ಗಡೆ ಬಂಪರು ಚೆನ್ನಾಗಿ ತುಂಬ ಹೆವಿ ಆಗೈತೆ. ಸೇಮ್ ರೇಡಿಯಲ್ ಟೈರು, ಸೇಮ್ ಸೈಜು. ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದ್ಬಿಟ್ಟು ನಮಗೆ ಏನಾರ ಇಲ್ಲಿ ಊಟದ ಸಾಮಾನು ಇಟ್ಕೋಬೇಕು ಅಂತಂದರೆ, ಸ್ಟೆಪ್ನಿ ಇಟ್ಕೋಬೇಕು ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೋಬೇಕು ನಾವು. ಮತ್ತು ಇಲ್ಲಿಗೆ ಹ್ಯಾಂಗಲ್ಗಳು ಕೊಡ್ಸ್ಕೋಬೇಕು ಸೈಡು. ಮೇಲ್ಗಡೆ ಇಲ್ಲಿಂದ ಯಾವ್ದಾರ ಬಾಕ್ಸ್ ಎಕ್ಸ್ ಹಾಕಿದಾಗ ಬೀಳಬಾರ್ದು ಅಂತಂದರೆ ನಮ್ಮ ಮಧ್ಯಕ್ಕೆ ಅಲ್ಲಿ ಮೇಲ್ಗಡೆ ಹಾಕೋರಲ್ಲ, ಅದನ್ನ ತೆಗೆದು ಅಡ್ಡಡ್ಡ ಹೊಡ್ಸ್ಬಿಡ್ಬೇಕು ಇಲ್ಲಿಗೆ. ಇಲ್ಲಿ ಆಮೇಲೆ ಕ್ಯಾಬಿನ್ ಇಳಿಸ್ಕೊಳ್ಳೋಕ್ಕೆ ಜಾಕ್ ಕೊಟ್ಟಿದ್ದಾರೆ. ಹಾಂ, ಇದು ಡೌನ್ ಇಳಿಸ್ಕೋಬೇಕು ಅಂತ ಹಿಂಗೆ ತಿರ್ಗಿಸ್ಬಿಟ್ಟು ಇದು ಮಾಡೋದು, ಜಾಕ್ ಹೊಡೆಯೋದು. ಉಲ್ಟಾ ಮೇಲೆ ಕೆತ್ತಬೇಕು ಅಂದರೆ ತಿರ್ಗಿಸ್ಬಿಟ್ಟು ಜಾಕ್ ಹೊಡೆಯೋದು. ಎತ್ತದವರು ಇದು ಇಳಿಸ್ಕೊಳ್ಳೋದು. ನಮ್ಗೆ ಎಷ್ಟು ಬೇಕಷ್ಟು ನಿಲ್ಸ್ಕೋಬೋದಾ? ಟೈಟ್ ಆಯಿತು. ವಾಟರ್ ಸಪ್ರೇಟ್ರು ಮತ್ತು ಡೀಸೆಲ್ ಫಿಲ್ಟ್ರು ನೋಡ್ಬೋದು. ತುಂಬ ಸಗದಾಗಿದೆ ಇಂಜಿನ್ ಮಾತ್ರ. 3.3 ಲೀಟ್ರು. ಏರ್ ಬ್ರೇಕ್ ಇದು ಬ್ಯಾಟ್ರಿ ಕೊಟ್ಟರು. ಏರ್ ಬ್ರೇಕ್ದು ಟ್ಯಾಂಕು ತುಂಬ ದೊಡ್ಡದಾಗಿ ಕೊಟ್ಟವ್ರೆ, ಸೂಪರ್ ಆಗೈತೆ. ಕ್ಲಚ್ಗೂ ಏರೇ ಯೂಸ್ ಆಗುತ್ತೆ ಇದರಲ್ಲಿ. ಬ್ರೇಕು ದೊಡ್ಡ ಟ್ಯಾಂಕು ಇದು. ಮತ್ತು ಇದು ಬ್ಯಾಟ್ರಿ ಕಟ್ ಆಫ್ ಬೇಕು ಅಂತಂದರೆ, ಬ್ಯಾಟ್ರಿ ಏನಾರು ಯೂಸ್ ಮಾಡಲಿಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಅಂತಂದರೆ ಕಟ್ ಆಫ್ ಮಾಡ್ಕೋಬೋದು ಹಿಂಗೆ. ಮತ್ತು ಗಾಡಿ ಏನಾರು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯೂಸ್ ಮಾಡ್ಕೋಬೋದು ಆನ್ ಮಾಡಿ. ಬ್ಯಾಟ್ರಿ ಲೈಫು ತುಂಬ ಚೆನ್ನಾಗಿರ್ತದೆ. ಬ್ಯಾಟ್ರಿ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟವ್ರೆ. ಇದು ಆಯಿಲ್ ಗೇಜು. ಇದು ಪ್ಯಾರಾಬೋಲಿಕ್ ಲಿಫ್ಟಿಂಗ್ಸ್ ಕೊಟ್ಟವ್ರೆ ಮುಂದ್ಗಡೆ ಹೆವಿಯಾಗಿ. ಹಿಂದ್ಗಡೆ ಸೆಮಿ ಎಲೆಕ್ಟ್ರಿಕಲ್. ಏರ್ ಬ್ರೇಕ್ ಚೆನ್ನಾಗಿ ಕೊಟ್ಟವ್ರೆ ಇದರಲ್ಲಿ. ಡೆಕ್ ಇದು ಬಾಡಿ ಮಾತ್ರ ಕಮ್ಮಿ ಕೊಟ್ಬಿಡಲ್ಲ ಇದು. ಬೇರೆ ಭಾರತ್ ಬೆಂಜಲ್ಲಿ ಮತ್ತು ಅಶೋಕ್ ಲೇಲ್ಯಾಂಡಲ್ಲಿ ಜಾಸ್ತಿ ಐತೆ ಹೈಟೆಕ್ ಬಾಡಿ, ಇದು ಕಮ್ಮಿ ಕೊಟ್ಬಿಟ್ರೆ ಇದು. ಮತ್ತು ಗೇಜು ಹೆವಿ ಐತೆ ಅದರಲ್ಲಿ ಎಲ್ಲದರಲ್ಲೂ. ಇದು ಸ್ವಲ್ಪ ಕಮ್ಮಿ ಆಗ್ಬಿಟ್ರೆ. ಥಿಕ್ನೆಸ್ ಕಮ್ಮಿ ಅಲ್ಲ ಮಗ, ಥಿಕ್ನೆಸ್ ಕಮ್ಮಿ ಮಾಡ್ಬಿಟ್ರೆ ಇದ್ರದ್ದು. ಇಲ್ಲಿ ನೋಡು ನನ್ನ ಮಕ್ಕಳು ಅದು ಯಾವ ಐಡಿಯಾದಿಂದ ಹಾಕಿದಾರೋ ಇಲ್ಲಿ ಕೊಡಬೇಕಿದು. ನಾವು ಟಾರ್ಪಲ್ ಹಾಕ್ಬಿಟ್ಟು ಇಲ್ಲಿ ಹೊಡಿತು ಅಂತಂದರೆ ಈ ಗ್ಯಾಪ್ ಬಂದರೆ ಇಲ್ಲಿ ಅರ್ಧೋಗ್ಬಿಡ್ತದೆ ಇದು ಟಾರ್ಪಲ್ಗಳು. ಇದು ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತದೆ. ಯಾವ ಐಡಿಯಾ ಮೇಲೆ ಮಾಡಿದರೆ ಏನು. ಗ್ಯಾಪ್ ಚೆನ್ನಾಗಿ ಕೊಟ್ಟಾರೆ ಒಟ್ಟಿನಲ್ಲಿ. ಆಮೇಲೆ ವೆಲ್ಡಿಂಗ್ ಮಾಡಿಸ್ಬೇಕು ನಾವೇನಾರ ಅಂತಂದರೆ ಇಲ್ಲಿ ಬಿಚ್ಚಬೇಕು ಇದು.
ಇಲ್ಲಿ ಇ ಸಿ ಎಮ್ಮು ಅದು ಇದು ಸೆನ್ಸರ್ಗಳು ಇರ್ತವೆ ಇಲ್ಲಿ. ಇದು ಬಿಚ್ಕೊಂಡು ಎಲ್ಲ ಡಿಸ್ಕನೆಕ್ಟ್ ಮಾಡಾದ್ಮೇಲೆ ಅಲ್ಲಿ ಆ ಸ್ಟೇರಿಂಗ್ ಸೈಡಲ್ಲಿ ಒಂದು ಐತೆ, ಅದು ಬಿಚ್ಚಿ ಎಲ್ಲ ಇದು ಮಾಡಿ ಅದಾದ್ಮೇಲೆ ಕಟ್ ಆಫ್ ಮಾಡಿಬಿಟ್ಟು ಆಮೇಲೆ ಬಿಚ್ಚಬೇಕು. ಅದು ಹಾಕ್ಬೇಕವ್ರು ಅಷ್ಟೇ, ಅದು ಹಾಕ್ಬಿಟ್ಟು ಆಮೇಲೆ ಕನೆಕ್ಷನ್ ಕೊಡ್ಬೇಕು ಇಲ್ಲಿ. ಇಲ್ಲ ಅಂತಂದರೆ ಏನಾರ ಸೆನ್ಸರ್ ಪ್ರಾಬ್ಲಮ್ಗಳು ಬರುತ್ತೆ. ಈ ಸೀಟ್ ತಂದು ನನ್ನ ಮಕ್ಕಳು ನಾರ್ಮಲ್ ಕೊಟ್ಬಿಟ್ಟವ್ರೆ. 5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಬೇಜಾರು ಮಾಡಾಕ್ಬಿಟ್ರು ನನಗೆ. ಈ ಸ್ಪೀಕರ್ ಅಷ್ಟೇ, ಸ್ಪೀಕರು ಇಲ್ಲ, ಸಿಸ್ಟಮು ಇಲ್ಲ, ಏನಿಲ್ಲ. ಮಾಮೂಲಿ 5 ಗೇರ್ ಕೊಟ್ಟವ್ರೆ ಗಾಡಿಗೆ, ಇಂಜಿನ್ ಬ್ರೇಕ್ ಕೊಟ್ಟವ್ರೆ. 10ಕ್ಕೆ ತಲೆನೋಬ್ರು ಹೆವಿ ಹೈಟ್ ಐತೆ ಗಾಡಿ ನೋಡ್ಬೋದು. ಒಳ್ಳೆ ಕಾರ್ SUV ಥರ ಕೊಟ್ಟವ್ರೆ. ಸ್ಟೇರಿಂಗ್ ಮಾತ್ರ ಸೂಪರ್ ಆಗೈತೆ, ಡಿಜಿಟಲ್ ಕ್ಲಸ್ಟರು. ಮತ್ತು ಇದು ಘಾಟಲ್ಲಿ ಹೊಡಿಬೇಕಾದ್ರೆ ಇಂಜಿನ್ ಬ್ರೇಕ್ಗೆ ಇದು ಯೂಸ್ ಮಾಡೋದು. ಮತ್ತು ಪೆಡಲ್ಗಳು ಅಷ್ಟೇ ನೋಡ್ಬೋದು, ತುಂಬ ಚೆನ್ನಾಗಿ ಕೊಟ್ಟವ್ರೆ ಪೆಡಲ್ಗಳು, ಕಾರ್ ಥರ. ಕ್ಲಚ್ಚು ಒಂದು ಹೈಡ್ರಾಲಿಕ್ ಜಾಕ್ ಕೊಟ್ಟವ್ರೆ. ಇದಂತೂ ಯೂಸ್ ಮಾಡೋಕ್ಕಾಗಲ್ಲ ನಮಗೆ. ಖಾಲಿ ಗಾಡಿಗೆ ಎತ್ಕೋಬೋದು ಅಷ್ಟೇ, ಚಿಕ್ಕ ಗಾಡಿಗಳಿಗೆ ದೊಡ್ಡ ತಗೋಬೇಕು ನಾವು. ಸೀಟು ಚೆನ್ನಾಗೈತೆ, 5 ಗೇರ್ ಕೊಟ್ಟವ್ರೆ ಇದಕ್ಕೆ. ರಿವರ್ಸ್ ಒಂದು, ಅದು ಬಿಟ್ಟು ಮಾಮೂಲಿ ಫಾರ್ವರ್ಡು 5 ಐತೆ. ಒಂದು ಬ್ಲೋವರ್ ಕೊಟ್ಟವ್ರೆ, ಚೆನ್ನಾಗೈತೆ. ಇಟ್ಕೊಳ್ಳೋಕ್ಕೆ ಅಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಬಾಕ್ಸ್ ಐತೆ. ಹಿಂದ್ಗಡೆ ಮನೆ ಇಟ್ಕೊಳ್ಳೋಕ್ಕೆ ಸ್ಲೀಪರ್ ಕ್ಯಾಬಿನು ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟವ್ರೆ. ಮತ್ತು ಇದು ಬಂದು ವೈಡ್ ಆ್ಯಂಗಲ್, ಇಲ್ಲಿ ಓಡಾಡ್ಬೋದು, ವಾಕ್ ಥ್ರೂ ಕ್ಯಾಬಿನು. ಮತ್ತು ಹೆವಿ ಮೋಡು ಮತ್ತು ಲೈಟ್ ಮೋಡು. ಇದು ಲೈಟ್ ಮೋಡು ಅಂದರೆ RPM ಸ್ವಲ್ಪ ಕಡಿಮೆ ಆಗುತ್ತೆ. ಹೆವಿ ಮೋಡ್ ಅಂದರೆ ಜಾಸ್ತಿ ತಗೋತದೆ, ಡೀಸೆಲ್ ಜಾಸ್ತಿ ಕುಡಿತದೆ ಇದರಲ್ಲಿ. ಖಾಲಿ ಗಾಡಿ ಇದ್ದಾಗ ಲೈಟ್ ಮೋಡ್ ಯೂಸ್ ಮಾಡ್ಕೋಬೋದು. ನಮ್ಮ ಕಡೆ ಮೈಸೂರು ಸಿಟಿ ಈ ಕಡೆ ಸೈಡು ಬೆಂಗಳೂರಿಗೆಲ್ಲ ಓಡಾಡ್ತೀವಿ ಅಂತಂದರೆ ಸಾಕು. ಈ ಕಡೆ ಕೇರಳ ಹೋದಾಗ ಇದು ಯೂಸ್ ಮಾಡ್ಕೊಳ್ಳೋದು, ಹೆವಿ ಲೋಡ್ ಇದ್ದಾಗ ಘಾಟಲ್ಲಿ. ಫ್ಯೂಯಲ್ ಎಕಾನಮಿನೂ ಚೆನ್ನಾಗಿರ್ತದೆ, ಒಳ್ಳೆ ಮೈಲೇಜು ಕೊಡ್ತದೆ ಗಾಡಿ. ಏನೆಲ್ಲ ಶಿಷ್ಯ ಮನೆ ಜಗಳ ಆಡ್ಕೊ ಬಂದರೆ ಆರಾಮ ಮನಿಗೆ ಓದಿಲಿ. ಗಾಡಿ ನಂಬರ್ ನೋಡಿ KS09AB 0095, ತುಂಬ ಚೆನ್ನಾಗೈತೆ. ಡ್ರೂಫ್ ಚೆನ್ನಾಗಿ ಕೊಟ್ಟವ್ರೆ. ಮತ್ತು ಆ ಮಿರರ್ ಬಂದು ನಮ್ಮ ಫ್ರಂಟ್ ಯಾರ ಇದ್ದಾರ ಅಂತ ನೋಡ್ಕೊಳಕ್ಕೆ, ಅದು ಮಿರರ್ಗಳು ಚೆನ್ನಾಗೈತೆ. ಸೈಡ್ ಮಿರರ್ಗಳು ಮುಂದ್ಗಡೆ ಫ್ರಂಟ್ ಮಿರರ್ಗಳು ಜಾಸ್ತಿ ಕಾಣಿಸ್ತಲ್ಲ. ಬೇಕಲ್ಲಪ್ಪ. ಇದು ನೋಡಿ ಒಳ್ಳೆ SUV ಕಾಣಿಸ್ತೈತೆ. ಮತ್ತು ಗಾಡೀಲಿ ಕ್ರೂಸ್ ಕಂಟ್ರೋಲರ್ ಕೊಟ್ಟವ್ರು ಇವರು, ಚೆನ್ನಾಗೈತೆ. ನಮ್ಗೆ ಎಷ್ಟು ಎಕ್ಸ್ಲರೇಷನ್ ಬೇಕು, ಎಷ್ಟು ಸ್ಪೀಡಲ್ಲಿ ಬೇಕೋ ಅಷ್ಟು ಕನೆಕ್ಟ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಹೊಡಿಯೋದು. ನಾವು ಬ್ರೇಕು ಪೆಡಲ್ ಯಾವ್ದು ತುಳಿದ್ರೂ ಆಮೇಲೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಕ್ರೂಸ್ ಕಂಟ್ರೋಲರು. ಡೆಫ್ ಬೇರೆ ತಂದು ಇಟ್ಕೊಂಡಿದ್ದೀನಿ. ಡೆಫ್ ಕಮ್ಮಿ ಐತೆ, ಮೇನ್ ಆಗಿಲ್ಲ. ಒಂದು ಪಾಯಿಂಟ್ ಇದ್ದಂಗೆ ಹಾಕಬೇಕು, ಸುಮ್ಮನೆ ಹೋಗೋಕ್ಕಾಗಲ್ಲ, ಶೋರೂಮ್ ಹತ್ರ ದೂರ ಐತೆ ಅಂದ್ಬಿಟ್ಟು ಡೆಫ್ ತಂದು ಇಟ್ಕೊಂಡಿದ್ದೀನಿ. ಸಿಸ್ಟಮ್ ಅಂತೂ ಕೊಟ್ಟಿಲ್ಲ ನನ್ನ ಮಕ್ಕಳು. ಇಷ್ಟು ಸಿಸ್ಟಮ್ ತಗೊಂಡವ್ರೆ ಅನಿಸುತ್ತೆ ಕಳ್ಳನ ಮಕ್ಕಳು. ಇಲ್ಲಿ ಎಲ್ಲ ಟೇಪೆಲ್ಲ ಹೊಡೆದವ್ರೆ. ಬೇಜಾರು ಮಾಡಾಕ್ಬಿಟ್ರೆ ಭಾರತ್ ಬ್ಯಾಂಕ್ ಬುಕ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ಸ್ಬಿಟ್ಟೈತೆ ನನಗೆ. ಬಟ್ ಟಾಟಾ ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ, ಮೇಂಟೆನೆನ್ಸ್ ಚೀಪು. ಗಾಡಿ ಮಾತ್ರ ಪಿಕಪ್ಪಲ್ಲಂತೂ ಸೂಪರ್ ಗಾಡಿ. ಎಲ್ಲ ಹೋಗಾದ್ಮೇಲೆ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕು. ಆಯಿತು. ಟಾಪ್ ಒಂದು ಸೈಡ್ ನಿಲ್ಸ್ಬಿಟ್ಟು ನೋಡಿ, ಎಲ್ಲರೂ ಆರ ನೋಡಿತವ್ರೆ, ಬೇಕದೇ ಇರ್ತಾರೆ. ನಮ್ಮ ಹುಡುಗ ಸಿಗ್ತಾ ಜೊತೆ ಕೂರಿಸ್ಕೊಂಡು ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಇವನೇ ವೀಡಿಯೋ ತೆಗಿಯೋನು. ನಮಸ್ಕಾರ. ತುಂಬ ಇಳಿಯಮ್ಮ ಇವಾಗ ಕೆಳಗಡೆ. ಎಲ್ಲ ತುಂಬ ಚೆನ್ನಾಗಿ ಕೊಟ್ಟವ್ರೆ ಗಾಡೀಲಿ. ಅಪ್ಪ ಅದು ಬಿಡ, ನಾರ್ಮಲ್ ಅದು ಎಲ್ಲ ಗಾಡಿಗಳಲ್ವೇ. ನೋಡ್ಬೋದು, ತುಂಬ ಚೆನ್ನಾಗಿ ಕೊಟ್ಟವ್ರೆ ಗಾಡಿನ. ತುಂಬ ಇಷ್ಟ ಆಯಿತು. ಟಾಟಾ ಬಗ್ಗೆ ಮಾತಾಡೋಂಗಿಲ್ಲ ಗುರು, ದೇಶದ ಗಾಡಿ ಇದು. ಇದ್ರ ಬಗ್ಗೆ ಅಂತೂ ಎರಡು ಮಾತಿಲ್ಲ. ಟಾಟಾದವರು ಎಷ್ಟು ದುಡಿತಾರೆ ಅದಕ್ಕಿಂತ ಮುಕ್ಕಾಲು ಭಾಗ ಅಷ್ಟು ನಮ್ಮ ದೇಶಕ್ಕೋಸ್ಕರ ಖರ್ಚು ಮಾಡ್ತಾರೆ. ಬಿಲ್ಡಿಂಗ್ ಖರ್ಚು ಮಾಡ್ತಾರೆ, NGOಗಳಿಗೆ ಹೆಲ್ಪ್ ಮಾಡ್ತಾರೆ. ತುಂಬ ಒಳ್ಳೆ ಕಂಪ್ನಿ. ಅದಕ್ಕೋಸ್ಕರ ಈ ಟ್ರಕ್ ತಗೊಂಡೆ. ತುಂಬಾ ಇಷ್ಟ ಈ ಟ್ರಕ್ಕು. ನನ್ನ ಹತ್ರ 2 ಗಾಡಿ ಐತೆ, ಮೆಗಾ XL ಒಂದು, ಲೈಲ್ಯಾಂಡ್ ಒಂದು. ಟಾಟಾ ಮೆಗಾ ಗಾಡಿ ಅಂತೂ ಸೂಪರ್ ಗಾಡಿ ಗುರು. ಎಲ್ಲರೂ ಹೇಳ್ತಾರೆ ಫಾಲ್ಟು ಅಂತ. ಗಾಡಿನ ಚೆನ್ನಾಗಿ ನೋಡ್ಕೊಂಡ್ರೆ ಟಾಟಾ ಗಾಡಿಗಳು ಏನೂ ಖರ್ಚು ಕೊಡೋಲ್ಲ. ನಾವು ಆಟಗಳು ಆಡಿದ್ರೆ ಖರ್ಚುಗಳು ಕೊಡ್ತವೆ ನೋಡಿ. ತುಂಬ ಚೆನ್ನಾಗೈತೆ ಹಿಂದ್ಗಡೆ ನೋಡಿ, ಚೆನ್ನಾಗಿ ಕೊಟ್ಟರು ತುಂಬ. ಗಾಡಿದು ಹಿಂದ್ಗಡೆ ಚಾರ್ಸಿಗಳು ಜಬರ್ದಸ್ತ್ ಆಗೈತೆ. ಚಾರ್ಸಿ ಮಾತ್ರ 22 ಫೀಟ್ ಇರೋದ್ರಿಂದ ಒಂದು ಲಾಂಗ್ ಹೆವಿ.
ಒಳ್ಳೆ ಪಾಸಿಂಗ್ ಕೊಟ್ಟಿದ್ದಾರೆ. 12.5 ಟನ್ ಪಾಸಿಂಗ್ ಇದ್ದರೆ ಆಲ್ ಓವರ್ ಇಂಡಿಯಾ ಹೊಡಿಬೋದು. ನಮ್ಮದು 13 ಟನ್ ಐತೆ, ಹೊಡಿಬೋದು, ಏನಿಲ್ಲ ಚೆನ್ನಾಗಿ. ಮತ್ತು ಇದು ವೈಟ್ ಪಟ್ಟಿ, ಇದು ನ್ಯಾಷನಲ್ ಪರ್ಮಿಟ್ ಆಗಿರೋದ್ರಿಂದ ಇದು ವೈಟ್ ಪಟ್ಟಿ ಇದು ಹೊಡೆದೇ ಹೊಡಿತಾರೆ ಪೇಂಟು. ಇದಾದಮೇಲೆ ರಿಜಿಸ್ಟ್ರೇಷನ್ಗೆ ಹೋಗೋದು RTOಗೆ ನಮ್ಮದು. ನೋಡ್ಗುರು, ನಮ್ಮ ಹುಡುಗನಿಗಂತೂ ಗಾಡಿಯಿಂದ ಇಳಿಯೋಕ್ಕೆ ಮನ್ಸು ಬರ್ತಿಲ್ಲ. ಸ್ಟೇರಿಂಗ್ ನೋಡ್ಬಿಟ್ಟು ಲವ್ ಆಗ್ಬಿಟ್ಟೈತೆ ಅವ್ನಿಗೆ. ಹೆಂಗೆ ಕುಂತಾನೆ. ಯಾಕೆ ಬರ್ಲ್ವೇನೆ ಕೆಳಗಡೆ? ಸಂಜೆ ಮೇಲೆ ಬಾಡಿಗೆ ಹೋಗ್ಬೇಕು ಅಂದಲ್ಲ, ಬರಲ್ವಾ? ಬಾಡಿಗೆ ಕ್ಯಾನ್ಸಲ್, ಗಾಡಿ ನೋಡ್ಬಿಟ್ಟು ಬಾಡಿಗೆನೇ ಕ್ಯಾನ್ಸಲ್ ಮಾಡ್ಬೇಕಂತ ನೋಡಪ್ಪ. ಈ ಗಾಡಿ ಬಂದಮೇಲೆ ಆ ಗಾಡಿನೇ ಮರ್ತುಬಿಟ್ಟ. ಇದಾಕೋ ವೈಪರ್ ಆನ್ ಮಾಡ್ತಿದ್ಯಾ? ಬಾ, ಇದು ಸೂಪರು. ಗ್ಲಾಸ್ ಹೋಗ್ಬಿಡ್ತದೆ ಹಂಗೆ ಮಾಡಿದ್ರೆ. ನಾನು ಅದಕ್ಕೋಸ್ಕರ ನೀನು ಆಫ್ ಮಾಡೋಣ ಅಂದ್ಬಿಡ ನಾನು ಎತ್ಬಿಟ್ಟಿದ್ದು ಅದನ್ನ. ಓ, ಇದಾಕಪ್ಪ, ನಿನ್ನ ಕೈಯಲ್ಲಿ ಕೊಟ್ಟರೆ ಏನಿಲ್ಲ, ಗ್ಲಾಸ್ 2 ದಿನಕ್ಕೆ ಹೋಗಿಸ್ತೀಯಾ? ಅವೆಲ್ಲ ನೋಡು ಸ್ಕ್ರಾಚ್ ಆಗೋಯ್ತು ಅಲ್ಲಿ. ಇಂಥ ಎಲ್ಬೋರ್ಡ್ಗಳಿಗೆ ಕೊಟ್ಟರೆ ಅದೇ ಗುರು ಆಗೋದು. ಇಂಥ ಎಲ್ಬೋರ್ಡ್ ನನ್ನ ಮಕ್ಳು ಕೊಟ್ಟರೆ ಅದೇ ಆಗೋದು. 1916 ಅಂತಂದರೆ 19,000 kg GVW, 16 ಅಂದರೆ 160 ಹಾರ್ಸ್ ಪವರು, 1916 LPT ಟಾಟಾ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನೋಡಿದ್ರಲ್ಲ ರಿವ್ಯೂಸು ಹೆಂಗಿತ್ತು? ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ ಇದೇ ಥರ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಟಾರ್ಪಲ್ ಥರ ಕಳಿಸ್ತೀನಿ, ಮಳೆ ಅಲ್ವಾ. ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಆದಮೇಲೆ ಇನ್ನೂ ವೀಡಿಯೋಗಳು, ಇನ್ನೂ ಹೆಚ್ಚು ವೀಡಿಯೋಗಳು ಮಾಡ್ತಿರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.